ಜಮ್ಮು ಕಾಶ್ಮೀರದಲ್ಲಿ 4 ಭಯೋತ್ಪಾದಕರ ಎನ್ಕೌಂಟರ್ ಆಗಿದೆ. ಲಷ್ಕರ್ ಉಗ್ರರ ಎದೆಗೆ ಗುಂಡಿಟ್ಟ ಸೆಕ್ಯೂರಿಟಿ ಆರ್ಮಿ ಫೋರ್ಸ್. ಜಮ್ಮು ಕಾಶ್ಮೀರದಲ್ಲಿ 4 ಭಯೋತ್ಪಾದಕರ ಎನ್ಕೌಂಟರ್ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿ. ಲಷ್ಕರ್ ಉಗ್ರರ ಎದೆಗೆ ಗುಂಡಿಟ್ಟ ಸೆಕ್ಯೂರಿಟಿ ಆರ್ಮಿ ಫೋರ್ಸ್. ಶೋಫಿಯಾನದ ಅರಣ್ಯ ಪ್ರದೇಶದಲ್ಲಿ ಭಾರತೀಯ ಸೇನೆ ಭಯಾನಕ ಕಾರ್ಯಾಚರಣೆ. ಜಮ್ಮು ಕಾಶ್ಮೀರದಲ್ಲಿ 4 ಭಯೋತ್ಪಾದಕರನ್ನ ಭಾರತೀಯ ಸೇನೆ ಎನ್ಕೌಂಟರ್ ಮಾಡಿದೆ. ಫೋರ್ಸ್ ವಿಭಾಗ ಎನ್ಕೌಂಟರ್ ಮಾಡಿದೆ. ಲಷ್ಕರ್ ಉಗ್ರರ ಎದೆಗೆ ಗುಂಡಿಟ್ಟಂತಹ ಭಾರತೀಯ ಸೇನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಭಾರತ ಎಲ್ಲ ರೂಪದಲ್ಲೂ ಉತ್ತರವನ್ನು ಕೊಟ್ಟಿದೆ. ಆದರೆ ನಮ್ಮ ರೂಪದ ತೀವ್ರತೆಗೆ ಭಯಪಟ್ಟ ಪಾಕಿಸ್ತಾನ ಮತ್ತು ಅವರ ಉನ್ಮಾದವನ್ನು ನಿಲ್ಲಿಸ್ತಾ ಇಲ್ಲ. ಯುದ್ಧೋನ್ಮಾದವನ್ನು ಕಾಲ್ ಕೆರ್ಕೊಂಡು ಕದನ ವಿರಾಮ ಉಲ್ಲಂಘಿಸೋದು, ಡ್ರೋನ್ ದಾಳಿಯನ್ನು ಮಾಡೋದು, ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಗಡಿ ಭಾಗದಲ್ಲಿ ನುಸುಳೋದಕ್ಕೆ ಪ್ರಯತ್ನ ಪಡೋದು, ಭಾರತೀಯ ಯೋಧರ ಸಮವಸ್ತ್ರ ಧರಿಸಿ ಭಾರತಕ್ಕೆ ಎಂಟ್ರಿ ಕೊಡುವಂತಹ ಪ್ರಯತ್ನಗಳು, ಇವೆಲ್ಲವನ್ನು ಕೂಡ ಭಾರತ ಮಾತ್ರ ಸಮರ್ಥವಾಗಿಯೇ ನಿಭಾಯಿಸಿಕೊಂಡು ಬಂದಿದೆ. ಇನ್ನು ಮುಂದೆಯೂ ಕೂಡ ಅದರಂತೆಯೇ ಸಮರ್ಥವಾಗಿ ನಿಭಾಯಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.